ರೈತ ಸಂಘ ಶಿವಸೇನೆಯಿಂದ ರಾಜ್ಯಾಧ್ಯಕ್ಷರಾದ ಚುನಾಪ ಪೂಜಾರಿ ನೇತೃತ್ವದಲ್ಲಿ, ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ, ನಮ್ಮ ಸೋದರಾದ ಮಹೇಶ್ಗೌಡ ಸುಬೇದ್ ಅವರ ನೇತೃತ್ವದಲ್ಲಿ ಗುಲ್ಲಾಪುರ್ನಲ್ಲಿ 11 ದಿನಗಳ ಕಾಲ ಹೋರಾಟ ಮಾಡಿ ಸುಮಾರು ಒಂದು ದಿನಕ್ಕೆ 6ರಿಂದ 7 ಲಕ್ಷ ಜನಸಂಖ್ಯೆ ಕೂಡಿ ಇಡೀ ಸರ್ಕಾರಕ್ಕೆ ಕಣ್ ತರಿಸುವಂತ ಕೆಲಸ ಮಾಡಿ ಪ್ರತಿಯೊಂದು ಟನ್ ಕಬ್ಬಿಗೆ 350 ರೂಪಾಯಿ ಬೆಂಬಲ ಬೆಲೆ ತೋಡಂತ ರೈತ ಸಂಘಟನೆ ಯಾವ್ದಾದ್ರು ಅದು ನಮ್ಮ ಸಂಘಟನೆ ಅಂತ ಹೆಮ್ಮೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಯಾವಪ್ಪ ಕುಡಿದು ಕಿಶನ್ ಬಂದು ನಾವು ಏನ್ ಮಾಡಿ ಅಂತ ಕೇಳ್ತಾರೆ ನೀವು ಹೇಳ್ತೀವಿ ನೋಡಿ, ಎಲ್ಲ ಮೀಡಿಯಾ ಮುಂದೆ ಹೇಳ್ತೀನಿ, ಎಲ್ಲ ಮುಂದೆ ಹೇಳ್ತೀನಿ, ನಾವು ಮಾಡಿದ್ವಿ ನೋಡಿ. ಅದು ಹಿಂದೂ ಸಂಘ ನಾವು ನಂಜುಂಡ ಸ್ವಾಮಿ ಅವರ ನೇತೃತ್ವದಲ್ಲಿ, ಚುಕ್ಯ ನಂಜುಂಡ ಸ್ವಾಮಿ ಅವರು ಮೇಡಮ್ ಇರ್ಬೋದು, ಮತ್ತು ನಮ್ಮ ಪಚ್ಚ ನಂಜುಂಡ ಸ್ವಾಮಿ ಎಲ್ಲರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಒಂದು ಬಳಗದಿಂದ ಮಾಡಿದಂತ ಹೋರಾಟ ನಮ್ಗೆ ಗೊತ್ತೈತಿ. ರೈತರು ನಾವು ಯಾವ ತರ ಏನ್ ಸಪೋರ್ಟ್ ಮಾಡಿ ನಾವು ರೈತರನ್ನ ಸದಾ ಹೆಂಗಿರೋದು ನಮ್ಗೆ ಗೊತ್ತೈತಿ. ಯಾರೊಬ್ಬ ಕುಡಿದು ಬಂದು ಹೇಳೋದು ನಮ್ಗೆ ಅವಶ್ಯಕತೆ ಇಲ್ಲ. ಏನ್ ಮಾಡಿರಿ ಅಂತ ಕೇಳಿದ್ರಲ್ಲ, ನಮ್ ಜೊತೆ ಕುಂದ್ರಿ, ಯಾರು ಏನ್ ಮಾಡ್ರಿ ಅಂತ ಕೇಳೋರು ಗೊತ್ತಾಗ್ತೈತಿ ಮಗ. ಇವ್ರಿಗೆ ಯಾರಂತ ಮನೆ ಯಾವ ಪ್ರಪಂಚ ಯಾವ, ಒಬ್ಬೊಬ್ರು ಮನ್ಯಾಗ ಮಕ್ಳಿಗೆ ಆರಾಮ ಇರೋದಲ್ಲ, ಬುಟ್ಟಕ್ಕೆ ಬಂದಿರ್ತಾರ, ಒಬ್ಬರದ್ದು ಏನೋ ಪರಿಸ್ಥಿತಿ ಗಂಭೀರ ಇರ್ತೈತಿ, ದುಡಿದ್ರೆ ಊಟ ಮಾಡ್ಬೇಕಿರ್ತೈತಿ. ಆದ್ರೆ ಎಲ್ಲಷ್ಟು ಬಿಟ್ಟಿಷ್ಟ ಅಕ್ಕಂಗಿಯರ್ ಅದಾರ, ಅಣ್ತಮ್ರ ಅದಾರ, ಇದೇನು ಕಣ್ಣಿ ಕಾಣಲ್ಲ ನಿಮ್ಗ. ಏನೋ ಮಾಯಗಾಚಿಕೆ ಒದರಾಡ್ತಾರ ತಿಳ್ಕೊಂಡ್ರೆ ಅದು ಆ ಕಾಲ ಹೋಯ್ತು. ನೀವು ಸರ್ಕಾರ ಅಂದ್ರೆ ರೈತರ ಮನೆ ಜೀತದ ಆಳುಗಳು ನೀವು. ರೈತ ಏನಂತಂದ್ರ ರೈತ ಏನ್ ಹೇಳ್ತಾನ ಕೆಲಸ, ರೈತ ಏನ ದುರ್ಮಾರ್ಗ ಯಾವತ್ತೂ ನಿಮ್ಗೆ ಹೇಳಿಲ್ಲ. ರೈತ ಯಾವತ್ತೂ ನಿಮಗ ದುರಭ್ಯಾಸ ನಿಮ್ಗೆ ಕೊಟ್ಟಿಲ್ಲ. ರೈತ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ನೀವು. ದಯವಿಟ್ಟು ಸ್ಥಳೀಯ ಅಧಿಕಾರಿಗಳೇ, ಯಾದಗಿರಿ ಜಿಲ್ಲೆಯಲ್ಲಿರುವಂತ ಅಧಿಕಾರಿಗಳು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಇನ್ನೊಮ್ಮೆ ಮಾಡಿದ್ರೆ ಶಾಸಕರು ಇರ್ಬೋದು, ಮತ್ತು ದಲ್ಲಾಳರು ಇರ್ಬೋದು, ನಿಮ್ಗೆ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೇನೆ. ಆದಷ್ಟು ಜಲ್ದಿ ಈ ನಮ್ಮ ಶೇಂಗಾ ಬೆಲೆಗೆ ನೀವು ರೇಟ್ ಘೋಷಣೆ ಮಾಡಲೇಬೇಕು. ಇಲ್ಲ ಅಂತಂದ್ರ ಟೆಂಟ್ ಮುಂದೆ ಬರ್ತದ. ನಮ್ಮ ಸುಬೇದರ್ ಗೌಡ ಅಂದ್ರೆ ಮುಂದೆ ಬರ್ತದ ಗೊತ್ತಿಲ್ಲ, ಹಿಂದಕ್ಕೆ ಬರ್ತದ ಗೊತ್ತಿಲ್ಲ. ನಾವೇನ್ ಟ್ರೈಲ್ ಹಚ್ಚಿ ಬಿಡ್ತೀವಿ ಅಂತ ರೋಡಿಗೆ ಹೋಗ್ತಾರೆ, ಬೆಳ್ತಾನ ಅಣ್ಣ ಕುದಿಯಾಕತ್ತದ ರೋಡಿಗೆ ಹೋಗ್ತಾರೆ ಮುತ್ತ ರೋಡಿಗೆ ಅಕ್ಕಿ ತರ ಯಾರು ನಾವು ಅನ್ನ ಹಾಕೋರು, ನಾವು ಅನ್ನ ಹಾಕಿಸಿಂದ ಯಾರು ದೇಶಕ್ಕೆ ಅನ್ನ ಹಾಕ್ತಿವಿ ಅಂತ ನಾವು ಅನ್ನ ಹಾಕೊಳ್ಳೋದು ನಮ್ಗೆ ಆಗಲ್ಲ ಮಾಡಿರಿ ಏನು. ಚಲೋ ಒಲಿ ಹಚ್ಚಿಬಿಟ್ಟಿವಿ, ನಮ್ಗೆ ರೇಟ್ ಸಿಗೋರು ಒಲಿ ಆಡದೇ ಇಲ್ಲ. ಸ್ಪಷ್ಟ ತಿಳ್ಕೊರಿ ನೀವು. ಮತ್ತಿನ ಪಿಕ್ಚರ್ ಬಾಕಿ ಅದ, ಇವತ್ತಿನ ಸ್ವಲ್ಪ ಹೇಳಕತ್ತೀವಿ ನಿಮಗ. ದಯವಿಟ್ಟು ತಾವ್ಯಾರು ವ್ಯಾಪಾರ ಮಾಡುವಂಗಿಲ್ಲ, ರೇಟ್ ನಿಗದಿ ಆಗೋಗಿ APMC ಶೇಂಗಾ ವ್ಯಾಪಾರ ಮಾಡಂಗಿಲ್ಲ. ಪೊಲೀಸ್ ಇಲಾಖೆ ನಾ ಕೈ ಮುಗಿದು ಹೇಳ್ತೇನೆ, ನಾವು ಹೋರಾಟ ಮಾಡ್ಲಕತ್ತಿ, ಯಾವ ಶೇಂಗಾ ವ್ಯಾಪಾರ ಮಾಡಿದ್ರೆ ಸ್ವಲ್ಪ ತಾವು ನೆದ್ರಿ. ನಾವು ರೇಟ್ ಫಿಕ್ಸ್ ಆದ ತಕ್ಷಣ ನೀವು ಮಾಡ್ರಿ. ನಾವು ವೇದಿಕೆ ಏನು ನಾವು ಟೆಂಟ್ ತೆಗಿತೀವಲ್ಲ ಅವ್ರಿಗೆ ವ್ಯಾಪಾರ ಮಾಡಿ ಸಂತೋಷ ಐತಿ. ಅಂದ್ರೆ ನಾವು ಇದು ಹೇಳಕತ್ತೀವಿ. ಈಗ ಇಲ್ಲಿ ಆಮೇಲೆ ಕಣ್ಣ ಕಳ್ತಿದ್ದಲ್ಲ, ಎಲ್ಲ ಬೆಳೆದನೇ ಹೇಳಕತ್ತೀವಿ. ಅದಕ್ಕೆ ದಯವಿಟ್ಟು ಬಿಳಿ ಚೀಟಿಯವ್ರು ಯಾರ್ಯಾರು ಅದಿರಿ, ಬಿಳಿ ಚೀಟಿ ನಮ್ಮ ವೇದಿಕೆ ಕೊಡ್ರಿ. ಮುಂದೆ ಬಿಳಿ ಚೀಟಿ ಎಲ್ಲ ಕ್ಲೀನ್ ಚೀಟ್ ಆಗ್ತಾವ. ಸೀದಾ ನೀವು ನಿಮ್ಮ GST ಇಂದ ನೀವು ಬಿಲ್ ಹಾಕಿ ಕೊಡುವಂತ ಕೆಲಸ ಮಾಡ್ರಿ. ಹೇಳಿದ್ರೆ ಭಾಳ ಎಲ್ಲ ವೇದಿಕೆ ಮ್ಯಾಗ ಹೇಳಂತವಲ್ಲ. ಇನ್ನು ಸ್ವಲ್ಪ ನೀವು ಇಷ್ಟು ದಿನ ರೈತರಿಗೆ ಭಾಳ ಕಷ್ಟ ಕೊಟ್ಟಿರಿ, ಭಾಳ ಮೋಸ ಮಾಡಿರಿ, ಭಾಳ ಪಾಪಿಷ್ಟರಾಗಿರಿ. ಇನ್ನು ಮುಂದೆ ಒಂದು ಸ್ವಲ್ಪ ರೈತರಿಗೆ ಒಳ್ಳೆ ಮಾಡಿ ಪುಣ್ಯ ಕಟ್ಟಿದ್ರು ಅಂತ